ಗೈಸ್ ಇವಾಗ ಒಂದು 6 ಕಿಲೋಮೀಟರ್ ದೂರ ಆ್ಯಕ್ಚುಲಿ ಫಾಲ್ಸ್ ಅನ್ಕೊಂಡ್ ಬಂದ್ವಿ. ಅದ್ರಲ್ಲಿ ನಿಜವಾಗ್ಲೂ ಫಾಲ್ಸ್ ಅಂತ ಇಲ್ಲ. ಅಲ್ಲೊಂದು ಕೆಳಗಡೆ ನೀರು ಹೋಗ್ತಿದೆ, ಕೆಳಗಡೆ ನೀರು ಹೋಗಿ ಮತ್ತೆ ಆಪೋಸಿಟ್ ಸೈಡಲ್ಲಿ ನೀರು ಮೇಲ್ಗಡೆ ಬರ್ತಿದೆ ಅಷ್ಟೇ. ಆದರೆ ಒಂದು ಏನಪ್ಪ ಅಂದರೆ ಇಲ್ಲಿ ಭಾಳ ಆಪ್ಷನ್ಸ್ ಇದೆ ನಮಗೆ. ಬೋಟಿಂಗ್ ಇದೆ, ನಾವು ಬೇಕಿದ್ರೆ ಸ್ವಿಮ್ಮಿಂಗ್ ಮಾಡ್ಬೋದು ಆ ಕಡೆ, ಮತ್ತು ಶಾಸ್ಲಿಕ್ ಮಾಡ್ತಿದ್ದಾರೆ ಜನ ಕೆಲವರು. ನಾವು ಶಾಸ್ಲಿಕ್ಕಿಗಂತೂ ಇಕ್ವಿಪ್ಮೆಂಟ್ಸ್ ಏನೂ ತಂದಿಲ್ಲ, ಆದರೆ ನೆಕ್ಸ್ಟ್ ಟೈಮ್ ಪಕ್ಕ ತಂದು ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೀವಿ. ಇನ್ನು ಇವಾಗ ಅದೇ ಆ ಕಡೆ ಹೋಗಿ ಸ್ವಿಮ್ಮಿಂಗ್ ಮಾಡೋಣ ಅಂತ ಆ ಕಡೆ ನಡ್ಕೊಂಡು ಹೋಗ್ತಿದ್ದೀವಿ. ನೋಡೋಣ ಅಲ್ಲಿ ಹೆಂಗಿದೆ ಸಿಚುವೇಶನ್, ಅದ್ರ ಮೇಲೆ ಡಿಪೆಂಡ್. ಈ ಸಿಚುವೇಶನ್ ಚೆನ್ನಾಗಿದೆ, ನಾವು ಹೋಗಿ ನೀರೊಳಗೆ ಜಗಿದೆ ಪಕ್ಕ. ಇಲ್ಲಿ ಫಾಲ್ಸ್ ಅನ್ಕೊಂಬಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಸಣ್ಣದಾಗ ಒಂದು ಸ್ವಲ್ಪ ನೀರು ಹರಿತಾ ಇದೆ ಅಷ್ಟೇ. ಇಲ್ಲಿ ನೋಡ್ದು ಹೈಟ್ ನೋಡಕ್ ಆಗ್ತಾ ಇಲ್ಲ ನಮಗೆ ಎಂಡ. ಅದೇ ನೋಡ್ರಿ ರೈಸ್ ಸ್ಟಾರ್ಟಿಂಗ್ ಪಾಯಿಂಟ್. ಏನಾಗಲಿ ಪ್ಲೇಸ್ ಮಾತ್ರ ಒಂಥರ ಚೆನ್ನಾಗಿದೆ, ಭಾಳ ರೊಮ್ಯಾಂಟಿಕ್ ಇದೆ. ಅರೆ ರೊಮ್ಯಾಂಟಿಕ್ ಇರೋ ಪರ್ಸನ್ ಇಲ್ಲ ಜೊತೆಗೆ, ಅಷ್ಟೇ. ಪ್ಲೇಸ್ ಏನೋ ರೊಮ್ಯಾಂಟಿಕ್ ಇದೆ. ಗೈಸ್ ಅಲ್ಲಿ ತೋರಿಸಿದ್ವಲ್ಲ ನೀರು, ಅದೆಲ್ಲ ಒಳಗಡೆ ಆಚಿಂದ ಇಲ್ಲ ಬರ್ತೈತೆ ನೋಡ್ರಿ. ಇಲ್ಲ ಆಚಿಂದ ಸೀದಾ ಹರ್ಕೊಂಡು ಹೋಗ್ತಿದೆ ನೋಡ್ರಿ ಗೈಸ್. ಫಿಶಿಂಗ್ ಮಾಡತ್ತಾರೆ ನಮ್ಮ ಮನ್ಯಾಗ ಹೋಗಿ ಹೊರಗೆ ಆಟ ಆಡಕ್ ಬಿಡ್ತಿದ್ರು. ಆಯ್ತು ರಸ್ತಿಚ್. Hello, do anyone know English? English? Вам знаете английский? Нет? Вот guys, fishing ಮಾಡ್ತಾನೆ ಈಗ. Рыбка. ಒಂದು ನಿಮಿಷ ಸಿಕ್ಬಿಡುತ್ತೆ ಅದು. ನಮ್ಗೆ ಹೊರಗಡೆ ಬಿಡ್ತಿದ್ದ ಇಷ್ಟು ವಯಸ್ಸಿದ್ದಾಗ. ಅದೇ ಇಲ್ಲಿ ಮೊನ್ನೆ ಆಡಕತ್ರ ಹೇಳ್ಕೊಂಬಂದು ಮನೆ ಹೋಗ್ಯಾರು. ಇಲ್ಲಿ ಹುಡ್ತಿದ್ದಕ್ಕಲ್ಲೇ ಹೊರಗಡೆನೆ ಮಕ್ಕಳು ಫಿಶಿಂಗ್ ಮಾಡ್ತಾವಲ್ಲ ಎಲ್ಲ. ಈ ವಯಸ್ಸು ಗೈಸ್, ನಮ್ಮ ಮಾನ ಮರ್ಯಾದೆ ಹೆಂಗ್ ತೆಗ್ದಾರೆ ಅಂದ್ರೆ ಇಂಡಿಯನ್ಸ್ ಊಬಾದೊಳಗಡೆ. ನನ್ನ ಮಗಳು ಒಬ್ರು ಮರ್ಯಾದೆ ಕೊಡಲ್ಲ. ಅದೇ ಸಿಟಿಯಿಂದ ಹೊರಗಡೆ ಬರ್ತಾ ರಾಜ ಮರ್ಯಾದೆ ಸಿಗ್ತಿದೆ. ಬಂದರ ಫೋಟೋ ಕೇಳಕತ್ತಾರೆ, ಮಾತಾಡ್ಸಕತ್ತಾರೆ, ಫುಲ್ ಒಂಥರ ಚೆನ್ನಾಗಿ ಒಳ್ಳೆ ಫೀಲ್ ಬರ್ತೈತಿ. ಇಲ್ಲಿ ಅಲ್ಲಿ ಹೋದ್ರೆ ಯಾರು ಕಪ್ಪ ಬಂದಿದ್ದಾರೆ ಇಂಡಿಯನ್ಸ್ ಅನ್ನೋ ಫೀಲ್ ಕೊಡ್ತಿದಾರೆ ಅಲ್ಲಿ. ಅಲ್ಲಿ ನೋಡ್ರಿ ಗೈಸ್, ಅಲ್ಲಿ ಆಲ್ರೆಡಿ ಕೆಲವು ಮಂದಿ ಸ್ವಿಮ್ಮಿಂಗ್ ಮಾಡ್ತವ್ರೆ. ಸೊ ಬೋಟಿಂಗು ಐತಿ ಅಲ್ಲಿ ನೋಡ್ರಿ, ಎಲ್ಲ ಮಾಡ್ತವ್ರೆ. ಚೇತನ್ ಯಾವಾಗಲೂ ಬರೀ ಜಿಮ್ ಬಗ್ಗೆ ಯೋಚನೆ ಮಾಡ್ತಿರ್ತಾನೆ ನೋಡಿ. ಇವಾಗೂ ಅದು ಹೋಗು ಬ್ಯಾಗು ಇಲ್ಲೇ ನೋಡ್ರಿ ಗೈಸ್, ಇಲ್ಲೆಲ್ಲ ಶಾಸ್ಲಿಕ್ಕೆಲ್ಲ ಮಾಡ್ತಿದ್ದಾರೆ. ನಾವು ಮಾಡೋಣ ಅನ್ಕೊಂಡಿದ್ದೀವಿ. ಮೇ ಬಿ ನೆಕ್ಸ್ಟ್ ಫ್ಯೂ ಡೇಸ್ನಲ್ಲಿ ಬಂದು ಇಲ್ಲಿ ಮಾಡ್ತೀವಿ ಅನ್ಕೊಂತಿದ್ದೀವಿ. ನೋಡಿ ಮೇ ಬಿ ಬಂದರೆ ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ. ಅದನ್ನ ಕೊಡಿ. ಸೊ ಅವ್ನು ಹೇಳ್ದ ಲೈಕ್ ಓಕೆ ಆರಾಮ್ಸೆ ಹೋಗ್ಬೋದು ಫ್ರೀ ವಿತೌಟ್ ಪೇಯಿಂಗ್, ಇಲ್ಲರ ಮಾಡ್ರಿ ಆ ಕಡೆ ಮಾಡ್ರಿ ಅಂತ. ಸೊ ಇವಾಗ ಏನಿಲ್ಲ, ಜಸ್ಟ್ ಡ್ರೆಸ್ ಬಿಚ್ಚೋದೈತಿ, ಒಳಗೆ ಹೋಗೋದೈತಿ ಎಲ್ಲ ಒಳಗೆ. ಇವಾಗ ನೋಡ್ರಿ ಶರ್ಟ್ ಹಾಕೊಂಡಿವಿ, ಶರ್ಟ್ ಬಿಚ್ಚಿದಾಗ ಹೆಂಗೆ ಕಾಣ್ತೀವಿ ಅಂತ ಇವಾಗ ತೋರಿಸ್ತೀವಿ. ಇವ್ ನೀರೊಳಗೆ ಬರಲ್ಲ ಅಂತ ಎಲ್ಲ ಪ್ಲೀಸ್ ತೋರ್ಸೋಣ. ಬಾರಣ ಈಸ ನಿನ್ನ ಹಿಡ್ಕೊಂಡೆ ನಾವು ಈಸಾಡ್ತೀವಿ ಇವಾಗ. ನೋಡಲ್ಲ ನಮ್ಮ ಜೋಕಿಗೆ ಅವ್ರು ನಗ್ತವ್ರೆ. ಆಯ್ತಲ್ಲ ಹೋಯ್ತಲ್ಲ ಎಲ್ಲ ಕಡೆ ಯಾಕೆ ಬಿಡಿ. ಬೋಟಿಂಗ್ ಹೇಳ್ಬೇಕು ಅಲ್ಲಿ ಅಲ್ಲಿ ನಿಲ್ಸಿದ್ರೆ ನೋಡು. ಅದ್ರ ಮ್ಯಾಗ ಹೊಡಿತ್ಯಾ ಕಣ್ಮುಚ್ಚ ಅದ್ರ ಮ್ಯಾಗ ಹೊಡಿತಾರಲ್ಲ ಯಾರು? ಕಣ್ಮುಚ್ಚ ಅದ್ರ ಮೇಲೆ ಹೊಡಿಯೋದು ಮತ್ತೆ ಏನು? ಕಣ್ಮುಚ್ಚ ಯಾಕೆ ನೀನು ಆಡಿಸ್ಕೊ. ನಾನು ನೀನು ಹಂಗಂದ್ರೆ ಇಬ್ರು ಡ್ಯಾಮೇಜ್ ಮಾಡ್ಕೊಂಡಿರ್ತೀವಿ. ಗೈಸ್ ರೆಡಿ ವಿತ್ ವಿಶ್ವ ಮಾಡಿದೀವಿ. ಇದೇಗಾರ ನೋಡಿದ್ರು ಮೇಕಪ್ ಮಾಡ್ಕೊಂಡು ಹುಡುಗ ರೆಡಿ ಆಗಿದಾನ. ಎಲ್ಲ ಫುಲ್ ಸನ್ಸ್ಕ್ರೀನ್ ಹಾಕೊಂಡು ಫುಲ್ ರೆಡಿ ಆಗಿವಿ. ವಿಶ್ವನು ಸನ್ಸ್ಕ್ರೀನ್ ಹಾಕೊಂಡ. ನೋಡಿ ಸಾಕು ಬಿಡೋ ಮರೆ. ಚಂದದಿ ಇಲ್ಲ ತೋರ್ಸೂರಲ್ಲಿ ಯಾರೋ ಒಂದು ಹುಡುಗಿ ಬಿಟ್ರಂದ್ರೆ ಹುಡುಗಿ ಇವಾಗೇನು ಬೇಡ ಬಿಡೋ ಟೈಮಿಗೆಲ್ಲ. ನಿಮ್ಮ ಮಮ್ಮಿಗೆ ಹೇಳ್ತೀನಿ ಯಾವ ಹುಡುಗಿನ ಪಟಾಯಿಸಿ ಅಂತೇಳಿ. ಎಲ್ಲ ಹಚ್ತಾನೆ. ನಾವೇನು ಹಚ್ಚಲ್ಲ.